ರಾಮಾಯಣ श्रीरामचन्द्र कृपालु भज मन हरण भव भयदारुणं नवकण्ज लोचन कञ्ज मुख करगञ्ज वरगञ्जारुणं श्रीरामचन्द्र कृपालु भज मन हरण भव भयदारुणं नवकण्ज लोचन कञ्ज मुख करगञ्ज वरगञ्जारुणं ನಾನು ಕಾಲ. ತಾಡಕಳ ಮರಣದ ಸಂದೇಶ ದೇವತೆಗಳಿಗೆ, ಋಷಿಮುನಿಗಳಿಗೆ ಹಾಗೂ ವನವಾಸಿಗಳಿಗೆ ಹೇಳಲಾರದ ಆನಂದ. ಹಾಗೆ ಶ್ರೀಹರಿಯ ಅವತಾರದ ಕಾರ್ಯ ಪ್ರಾರಂಭವಾಗಿ ಹೋಗಿತ್ತು. ತಾಡಕಳ ಅಂತ್ಯ ಶ್ರೀರಾಮ ವನದಲ್ಲಿ ಚರಣವಿಡುತ್ತಿದ್ದಂತೆಯೇ ಆಗಿ ಹೋಯಿತು. ಆದರೆ ಅದು ವನದಲ್ಲಿ ನಡೆಯುವ ಅತ್ಯಾಚಾರಗಳ ಅಂತ್ಯವಾಗಿರಲಿಲ್ಲ. ಅವಳ ಮೃತ್ಯುವಿನ ಸಂದೇಶ ಪಡೆದ ಅವಳ ಪುತ್ರ ಮಾರೀಚ ಕ್ರೋಧದಿಂದ ಘರ್ಜಿಸಿದ. ಇದು ಯಾರ ದುಸ್ಸಾಹಸ? ಯಾರು ಹೊಡೆದರು ನನ್ನ ತಾಯಿಯನ್ನ? ನಾನು ಮಾರೀಚ. ನನ್ನ ತಾಯಿಯನ್ನು ಹೊಡೆದ ಆ ದುರ್ತನನ್ನು ಸರ್ವನಾಶ ಮಾಡುವೆ. ಸುಬಾಹು, ಎಲ್ಲಿರುವೆ ಸುಬಾಹು? ಏನಾಯ್ತು ಅಣ್ಣ ಮಾರೀಚ? ತಾಯಿ ತಾಡಕಾಳ ಪ್ರಾಣಾಘಾತವಾಗಿದೆ. ಇದಕ್ಕೆ ಕಾರಣ ಆ ವಿಶ್ವಾಮಿತ್ರ. ಇದು ಪ್ರತೀಕಾರದ ಸಮಯ. ಪ್ರತೀಕಾರ. ರಾಕ್ಷಸ ಬಾಂಧವರೇ, ಆಕ್ರಮಣ ಮಾಡಿ ಆ ಋಷಿಯನ್ನು ಈ ಲೋಕದಿಂದ ಕಳುಹಿಸಿಬಿಡಿ. ನಾರಾಯಣ ನಾರಾಯಣ. ಮಹಾದೇವ, ರಾಕ್ಷಸರ ಇದೆಂತಹ ತಾಂಡವ! ಏನಾಯಿತು? ಯಾಕೆ ಇಷ್ಟೊಂದು ಹೆದರಿದ್ದೀರಾ? ಅಲ್ಲಿ ನೋಡಿ ಪ್ರಭು, ಅದು ದಿಗ್ಭ್ರಮೆಯ ದೃಶ್ಯ. ಅಲ್ಲಿ ಭೂಲೋಕದಲ್ಲಿ ತಾಡಕ ಪುತ್ರರು ಹಾಗೂ ಅನ್ಯ ರಾಕ್ಷಸರು ವಿಶ್ವಾಮಿತ್ರರ ಆಶ್ರಮದ ಮೇಲೆ ಆಕ್ರಮಣ ಮಾಡಿದ್ದಾರೆ. ಅವರು ಅವರ ಸೈನಿಕರು ಆಶ್ರಮದೆಡೆ ಹೊರಟಿದ್ದಾರೆ ಪ್ರಭು. ಆದರೆ ಆಶ್ರಮದ ರಕ್ಷಣೆ ಸ್ವಯಂ ಅಯೋಧ್ಯ ಕುಮಾರ ರಾಮನ ಕೈಯಲ್ಲಿದೆಯಲ್ಲ? ಆದರೆ ದೇವಾದಿದೇವ, ರಾಮನಿನ್ನು ಪುಟ್ಟ ಬಾಲಕನಲ್ಲವೇ? ಅವರಿಗೆ ಏನಾದರೂ ತೊಂದರೆ? ನಾರಾಯಣ ನಾರಾಯಣ. ನೀವು ಶ್ರೀರಾಮನ ಶಕ್ತಿಯನ್ನು ಶಂಕಿಸುತ್ತಿದ್ದೀರಾ ನಾರದ? ರಾಮನನ್ನು ಬಾಲಕನೆಂದು ತಿಳಿದು ತಾಡಕ ಮಾಡಿದ ತಪ್ಪನ್ನು ನೀವು ಮಾಡದಿರಿ ನಾರದರೆ. ಈ ಮಾತು ಋಷಿ ವಿಶ್ವಾಮಿತ್ರರಿಗೂ ತಿಳಿದಿತ್ತು. ಬಾಲಕನಾಗಿದ್ದರೂ ಶ್ರೀರಾಮ ರಾಮನೇ ಆಗಿದ್ದ. ಅದಕ್ಕಾಗಿ ಅವರು ರಾಮ ಲಕ್ಷ್ಮಣರ ಕಾವಲಿನಲ್ಲಿ ತಮ್ಮ ಯಜ್ಞವನ್ನು ಪ್ರಾರಂಭಿಸಿದ್ದರು. ಆದರೆ ರಾಕ್ಷಸರು ಈ ಯಜ್ಞವನ್ನ ಘಾಸಿಗೊಳಿಸುವಂತಹ ಎಲ್ಲಾ ಪ್ರಯತ್ನಗಳ ತಯಾರಿಯಲ್ಲಿದ್ದರು. ಈ ಯಜ್ಞವನ್ನು ನಿಲ್ಲಿಸಿ. ಈ ಯಜ್ಞ ವಿಶ್ವಾಮಿತ್ರನನ್ನು ಇನ್ನೂ ಶಕ್ತಿಶಾಲಿಯನ್ನಾಗಿಸುವುದು. ಧ್ವಂಸ ಮಾಡಿ. ಹೆದರಬೇಡ ಲಕ್ಷ್ಮಣ, ಏನೇ ಆಗಲಿ ನಾನು ಗುರುಗಳ ಯಜ್ಞ ಭಂಗವಾಗಲು ಬಿಡುವುದಿಲ್ಲ. ಈ ಯಜ್ಞ ಕುಂಡಲದ ಹತ್ತಿರ ಯಾರೇ ಬರಲಿ, ಅವರು ಜೀವಂತ ಆಚೆ ಹೋಗಲಾರರು. ಮಾರೀಚ ಮತ್ತು ಸುಬಾಹು ವಿಶ್ವಾಮಿತ್ರನ ಆಶ್ರಮದ ಮೇಲೆ ಆಕ್ರಮಣ ಮಾಡಲು ಧಾವಿಸುತ್ತಿದ್ದಾರೆ. ಆದರೆ ರಾಮ ಯಜ್ಞ ಕುಂಡಗಳ ಮುಂದೆ ಹಿಮಾಲಯದಂತೆ ತೊಡೆ ತಟ್ಟಿ ನಿಂತರು. ರಾಮಾಯಣ ಮುಂದೆ ಏನಾಗುವುದು ತಿಳಿಯೋದಕ್ಕೆ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ರಾಮಾಯಣ ಮಾರೀಚ ಮತ್ತು ಸುಬಾಹು ವಿಶ್ವಾಮಿತ್ರನ ಆಶ್ರಮದ ಮೇಲೆ ಆಕ್ರಮಣ ಮಾಡಲು ಧಾವಿಸುತ್ತಿದ್ದಾರೆ. ಆದರೆ ರಾಮ ಯಜ್ಞ ಕುಂಡಗಳ ಮುಂದೆ ಹಿಮಾಲಯದಂತೆ ತೊಡೆ ತಟ್ಟಿ ನಿಂತರು.
ರಾಮ ರಾಕ್ಷಸ ಮಾರೀಚ ಮತ್ತು ಸುಬಾಹು ಮಾಡಿದ ಘಾತಕ ಪ್ರಹಾರಗಳಿಗೆ ದಾಕ್ಷಿಣ್ಯವಿಲ್ಲದೆ ಪ್ರತಿಯುತ್ತರಗಳನ್ನ ಕೊಟ್ಟ. ಆದ್ದರಿಂದ ಆ ಭಯಾನಕ ಆಕ್ರಮಣದ ನಡುವೆಯೂ ವಿಶ್ವಾಮಿತ್ರರ ಯಜ್ಞ ಆತಂಕವಿಲ್ಲದೆ ಸಾಂಗವಾಗಿ ನಡೆಯಿತು. 4ನೇ ದಿನ ಯಾವುದೇ ಸಫಲತೆ ಸಿಗದದ್ದನ್ನು ನೋಡಿ ಸುಬಾಹು ಒಂದು ಕುಟಿಲ ಪ್ರಯೋಗ ಮಾಡಿದ. ಕುಮಾರರಾರ, ಎಲ್ಲಿರುವೆಯಾ? ಅಣ್ಣ, ನಿಮ್ಮನ್ನು ಗುರುದೇವ ಕರೆದ ಹಾಗೆ ಕೇಳಿ ಬರುತ್ತಿದೆ. ಗುರುಗಳು ಧ್ಯಾನದಲ್ಲಿದ್ದಾರೆ ಲಕ್ಷ್ಮಣ. ಅವರು ನಮ್ಮನ್ನು ಹೇಗೆ ಕರೆಯಲು ಸಾಧ್ಯ? ತಾಳು. ಎಲ್ಲಿಗೆ ಹೊರಟೆ ಅಯೋಧ್ಯ ಕುಮಾರ? ಗುರುಗಳು ಇಲ್ಲೇ ಇರುವರು. ಯಾರು ನನ್ನನ್ನು ಕರೆಯುತ್ತಿರುವರು? ನಾನು ನೋಡುತ್ತೇನೆ ಅಣ್ಣ. ಇಲ್ಲ ಲಕ್ಷ್ಮಣ, ಎಲ್ಲಿಯೂ ಹೋಗದಿರು. ಇದು ಅವಶ್ಯವಾಗಿ ಯಾವುದೋ ರಾಕ್ಷಸನ ಮಾಯೆ. ಯಾವ ರಾಕ್ಷಸನ ದುಸ್ಸಾಹಸವಿದು? ಅವನ ಕೊನೆಯ ಸಮಯ ಬಂದಂತೆ ಕಾಣುತ್ತಿದೆ ಅಣ್ಣ. ಅವನ ಅಂತ್ಯ ನನ್ನ ಕೈಯಲ್ಲೇ. ನಾನು ಸುಬಾಹು. ನಿಮಗೆ ಶತ್ರು ಹಾಗೂ ಮಿತ್ರರ ಪರಿಚಯವಿದ್ದಂತೆ ಕಾಣುತ್ತಿಲ್ಲ. ನಾನು ನಿಮ್ಮಿಬ್ಬರ ಮಿತ್ರನಾಗಲು ಬಂದಿರುವೆ. ಯಾರು ನೀನು? ನನ್ನ ಕಣ್ಣೆದುರಿಗೆ ಬಾ. ಬಿಲ್ಲು ಬಾಣಗಳನ್ನು ಕೆಳಗೆ ಇಳಿಸು ರಾಮ. ಮೊದಲು ಪ್ರಹಾರ ಮಾಡದೆ ನನ್ನ ಮಾತನ್ನು ಕೇಳುವ ವಚನ ಕೊಡು. ಸರಿ, ನಾನು ವಚನ ಕೊಡುತ್ತೇನೆ. ಛಲವಿಲ್ಲದೆ ಮಾತನಾಡುವವರಿಗೆ ಕೇಳುತ್ತೇನೆ ಹಾಗೂ ಪ್ರಹಾರ ಮಾಡುವುದಿಲ್ಲ. ಛಲ ತೋರಿದರೆ ಈ ವಚನ ಶೂನ್ಯವಾಗುವುದು. ನಿನ್ನ ಹೆಸರೇನು? ನಾನು ಸುಬಾಹು. ಮರದಿಂದ ಕೆಳಗಿಳಿದು ಮಾತನಾಡು ಸುಬಾಹು. ಹೇಳು, ನಿನ್ನ ಇಚ್ಛೆ ಏನು? ಕುಮಾರರೇ, ನನಗೆ ತಿಳಿದಿದೆ ನೀವಿಬ್ಬರು ಇಲ್ಲಿ ವಿಶ್ವಾಮಿತ್ರನ ಯಜ್ಞ ಪೂರ್ಣಗೊಳಿಸಲು ಬಂದಿರುವಿರೆಂದು. ಆದರೆ ನಿಮಗೆ ಗೊತ್ತಿಲ್ಲ ಈ ಯಜ್ಞದ ಹಿಂದೆ ಎಂತಹ ಸುಳ್ಳು ಅಡಗಿದೆ ಎಂದು. ಎಷ್ಟೋ ಮುಗ್ಧ ಜನರಿಗೆ ಭ್ರಮೆಯಲ್ಲಿ ಸಿಲುಕಿಸಲಾಗುತ್ತಿದೆ. ತಿಳಿದಿದೆಯೇ ನಿಮಗೆ? ನಿಲ್ಲಿಸು ನಿನ್ನ ಪ್ರಲಾಪ, ನಿಲ್ಲಿಸು ನಿನ್ನ ಸುಳ್ಳನ್ನು. ಇವನಿಗೆ ಏನು ಹೇಳಬೇಕೋ ಹೇಳಲಿ ಲಕ್ಷ್ಮಣ. ಸುಬಾಹು, ನೀನು ಮುಂದುವರೆಯಿಸು. ರಾಮ, ಇಂತಹ ಯಜ್ಞಗಳಿಂದ ಧರ್ಮದ ಉನ್ಮಾದ ಹುಟ್ಟಿಸುವ ಪ್ರಯತ್ನವಾಗುತ್ತಿಲ್ಲವೇ? ಮುಗ್ಧ ಜನರನ್ನ ಮೂರ್ಖರನ್ನಾಗಿ ಮಾಡುತ್ತಿದ್ದಾರೆ ಈ ಋಷಿಮುನಿಗಳು. ಉನ್ಮಾದ? ನೀನೇ ಮೂರ್ಖತನದ ಮಾತುಗಳನ್ನಾಡುತ್ತಿದ್ದೀಯ ಸುಬಾಹು. ಋಷಿ ಮಹರ್ಷಿಗಳನ್ನು ಕೊಂದು ಪುಣ್ಯದ ಮಾತುಗಳನ್ನಾಡುತ್ತಿರುವೆ. ಇದು ನಿಮ್ಮ ರಾಕ್ಷಸರ ವಿರುದ್ಧ ನೀತಿ. ನಾವು ಯಾವುದನ್ನು ಧರ್ಮವೆಂದು ತಿಳಿಯುತ್ತೇವೋ ಅದನ್ನು ನೀವು ಅಧರ್ಮವೆಂದು ಭಾವಿಸುತ್ತೀರಾ. ಜೀವಿತ ಉಳಿಯಬೇಕೆಂದರೆ ಇಲ್ಲಿಂದ ಓಡಿ ಹೋಗು ಸುಬಾಹು. ಇಲ್ಲದಿದ್ದರೆ ಏನು? ಪ್ರಹಾರ ಮಾಡುವ ತಪ್ಪನ್ನು ಮಾಡದಿರು ಲಕ್ಷ್ಮಣ. ಇಲ್ಲದಿದ್ದರೆ ಅನರ್ಥವಾಗಿ ಹೋಗುವುದು. ಘೋರ ಅನರ್ಥ. ಅಣ್ಣ ನೋಡಿ, ಆ ಬೆಟ್ಟವನ್ನು ನಮ್ಮ ಮೇಲೆ ಎಸೆಯಲು ಪ್ರಯತ್ನಿಸುತ್ತಿದ್ದಾನೆ. ದುಷ್ಟ ಸುಬಾಹು, ತೆಗೆದುಕೋ ಈ ರಾಮನ ಉತ್ತರ. ಉಳಿದುಕೊಳ್ಳಬಹುದಾದರೆ ಉಳಿಸಿಕೋ, ನಿನ್ನನ್ನು ಉಳಿಸಿಕೋ. ಭಯಾನಕ ಸುಬಾಹು ರಾಮನ ಒಂದೇ ಪ್ರಹಾರದಿಂದ ನೆಲಕುರುಳಿದ. ಕಿರುಚುತ್ತಾ ಬಿದ್ದ ಸುಬಾಹುವಿನ ಧ್ವನಿಯಿಂದ ಆಶ್ರಮವೆಲ್ಲ ನಡುಗಿ ಹೋಗಿತ್ತು. ಮರುಕ್ಷಣವೇ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ರಾಮ ಮಾಡಲು ದಿಟ್ಟ ಪ್ರಹಾರ ತೋರಿದೈವ ವೀರಾಧಿವೀರ. ಅಂತ್ಯವಾಯಿತು ದೈತ್ಯ ಸುಬಾಹುಗಳ. ಅಂತ್ಯವಾಯಿತು ದೈತ್ಯ ಸುಬಾಹುಗಳ. ಋಷಿಗಳ ಮೇಲಿನ ಅತ್ಯಾಚಾರ. ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ ಜಗಪಾವನ.